ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶೇಷಾದ್ರಿಪುರಂನ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ಯತ್ನವನ್ನ ನಡೆಸಲಾಗಿದೆ. ಬೆಳಗಿನ ಜಾವ 3 ಗಂಟೆಗೆ ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಕಳ್ಳರು. ಗ್ರಿಲ್ ಅನ್ನ ಮುರಿದು ಬ್ಯಾಂಕ್ಗೆ ನುಗ್ಗಿದ್ದಾರೆ ಖದೀಮರು. ಬ್ಯಾಂಕ್ನ ಹಿಂಭಾಗಲಿನ ಗ್ರಿಲ್ ಅನ್ನ ಮುರಿದು ಬ್ಯಾಂಕ್ಗೆ ಕನ್ನ ಹಾಕೋದಕ್ಕೆ ಸತತ ಯತ್ನ ನಡೆಸಿದ್ರು ಖದೀಮರು. ಸ್ಟ್ರಾಂಗ್ ರೂಮ್ ಬಳಿ ವೈರ್ ಕಟ್ ಆಗ್ತಾ ಇದ್ದಂತೆ ಸೈರನ್ ಮುಳುಗ್ಬಿಟ್ಟಿದೆ. ಸೈರನ್ ಆನ್ ಆದ ಬೆನ್ನಲ್ಲೇ ಪರಾರಿಯಾಗಿದ್ದಾರೆ ಕಳ್ಳರು. ಸ್ಥಳಕ್ಕೆ ಶೇಷಾದ್ರಿಪುರಂ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. FSL ತಂಡದಿಂದಲೂ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ. ನೋಡಿ, ಯಾವಾಗ ಇವರು ಎಂಟ್ರಿ ಕೊಟ್ಟು ವೈರ್ನ ಕಟ್ ಮಾಡೋದಕ್ಕೆ ನೋಡ್ತಾರೋ ಆ ಸಂದರ್ಭದಲ್ಲಿಯೇ ಬಹಳಷ್ಟು ಸೈರನ್ ಕೂಗುವಂತಹ ಕೆಲಸಕ್ಕೆ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂತಹ ಕಳ್ಳರು ಅಲ್ಲಿಂದ ಎಸ್ಕೇಪ್ ಆಗುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಗ್ರಿಲ್ ಮುರಿದು ಬ್ಯಾಂಕ್ಗೆ ನುಗ್ಗಿದ್ದಾರೆ ಖದೀಮರು. ಸ್ಟ್ರಾಂಗ್ ರೂಮ್ ಬಳಿ ವೈರ್ ಕಟ್ ಆಗ್ತಾ ಇದ್ದಂತೆ ಸೈರನ್ ಮೊಳಗಿದೆ. ಸೈರನ್ ಆನ್ ಆದ ಬೆನ್ನಲ್ಲೇ ಕಳ್ಳರು ಖದೀಮರು ಪರಾರಿಯಾಗಿದ್ದಾರೆ. ಈಗಾಗಲೇ ಬೆಳಿಗ್ಗೆ ಸ್ಥಳಕ್ಕೆ ಶೇಷಾದ್ರಿಪುರಂ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. FSL ತಂಡದಿಂದಲೂ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಬ್ಯಾಂಕ್ ಕಳ್ಳತನಕ್ಕೆ ಯತ್ನ ಮಾಡಲಾಗಿದೆ. ಪ್ರತಿಷ್ಠಿತ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ಯತ್ನ ಮಾಡಿರೋದು. ಬ್ಯಾಂಕ್ ಹಿಂಬದಿ ಗ್ರಿಲ್ ಕಟ್ ಮಾಡಿ ಒಳ ನುಗ್ಗಿದ್ರು ಖದೀಮರು. ಬ್ಯಾಂಕ್ ಒಳನುಗ್ಗಿ ಪೂರ್ತಿ ಬ್ಯಾಂಕ್ ಅನ್ನ ಸರ್ಚ್ ಮಾಡಿದ್ರು. ತದನಂತರದಲ್ಲಿ ಸ್ಟ್ರಾಂಗ್ ರೂಮ್ಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ವೈರ್ ಕಟ್ ಮಾಡಿದ್ರು ಕಳ್ಳರು. ವೈರ್ ಕಟ್ ಮಾಡ್ತಾ ಇದ್ದಂತೆ ಸೈರನ್ ಆನ್ ಆಗಿದೆ. ಸೈರನ್ ಕೂಗ್ತಿದ್ದಂತೆ ಓಡಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯ ಸ್ಥಳಕ್ಕೆ ಆಗಮಿಸಿರುವಂತಹ ಶೇಷಾದ್ರಿಪುರಂ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸ್ಥಳದಲ್ಲಿರುವಂತಹ CC ಕ್ಯಾಮೆರಾ ದೃಶ್ಯಾವಳಿಗಳಾಗಿರಬಹುದು, ಕಳ್ಳಕಾಕರು ಹೇಗೆ ಬಂದ್ರು, ಯಾವ ವಾಹನದಲ್ಲಿ ಬಂದ್ರು, ಈ ರೋಡ್ನಲ್ಲಿ ಯಾರೆಲ್ಲ ಓಡಾಡಿದ್ರು, ಎಲ್ಲಾ ವಿಚಾರದ ಕುರಿತು ಈಗಾಗಲೇ ತನಿಖೆಯನ್ನ ಶೇಷಾದ್ರಿಪುರಂ ಪೊಲೀಸರು ನಡೆಸ್ತಾ ಇದ್ದಾರೆ. ಗ್ರಿಲ್ ಮುರಿದು ಇನ್ನು ಬ್ಯಾಂಕ್ನ ಹಿಂಬದಿಯ ಗ್ರಿಲ್ ಮುರಿದು ಒಳ ನುಗ್ಗಿದ್ರು ಕಳ್ಳರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಇನ್ನು ಅತಿ ದೊಡ್ಡ ದರೋಡೆ ಸದ್ಯಕ್ಕೆ ತಪ್ಪಿದಂತಾಗಿದೆ. ಅದರಲ್ಲೂ ಕೂಡ ಬ್ಯಾಂಕ್ ಕನ್ನ ಹಾಕೋದು ಈಸಿ ಮಾತಲ್ಲ. ಜೊತೆಗೆ ಈಗಾಗಲೇ ಏನಾದರೂ CCTV ಪರಿಶೀಲನೆಯಲ್ಲಿ ಎಷ್ಟು ಕಳ್ಳರು ಬಂದಿದ್ರು ಎನ್ನುವಂತಹ ಅಪ್ಡೇಟ್ಸ್ ಏನಾದರೂ ಸಿಕ್ಕಿದೆಯಾ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಅಮೃತ, ಈಗಾಗಲೇ ಪ್ರಕರಣ ನಡೆದು 1 ದಿನ ಆದ ನಂತರ ತಡವಾಗಿ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಮೇಲ್ನೋಟಕ್ಕೆ ನೋಡಿದ್ರೆ ಬ್ಯಾಂಕ್ನವರ ನಿರ್ಲಕ್ಷ್ಯ ಅಂತ ಹೇಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಶನಿವಾರ ಸಂಜೆ ಆಗಿರುವಂತ ರಾತ್ರಿ ಯಾರಿಗೂ ಕೂಡ ನಿನ್ನೆ ಭಾನುವಾರ ಇರುವ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿ ಆಗ್ಲಿ ಮತ್ತೆ ಯಾರು ಕೂಡ ನೋಡ್ಕೊಂಡಿಲ್ಲ. ತಡವಾಗಿ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಏನು ಶನಿವಾರ ಮಧ್ಯರಾತ್ರಿ ಬಂದಿರುವಂತ ಕಳ್ಳರು ಬ್ಯಾಂಕ್ ಗ್ರಿಲ್ ಅನ್ನ ಮುರಿದು ಒಳಗಡೆ ಹೋಗಿ ಅಲ್ಲಿರುವಂತ ಚಿನ್ನಾಭರಣ ಮತ್ತು ಹಣವನ್ನು ದರೋಡೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಅಲರ್ಟ್ ಸೈರನ್ ಏನಿರುತ್ತೆ ಆ ಸೈರನ್ ಬರೆದುಕೊಂಡ ಹಿನ್ನೆಲೆ ಅಲ್ಲಿಂದ ಎಲ್ಲರೂ ಕೂಡ ಎಸ್ಕೇಪ್ ಆಗಿರುವಂತದ್ದು. ಇದಾದ ನಂತರ ಇವತ್ತು ಏನು ಮಂಡೇ ಎಲ್ಲರೂ ಕೂಡ ಬೆಳಗ್ಗೆ ಬಂದ ನಂತರ ಸೋಮವಾರ ಆಫೀಸ್ಗೆ ಅಂದ್ರೆ ಬ್ಯಾಂಕ್ ಓಪನ್ ಮಾಡ್ಲಿಕ್ಕೆ ಬಂದಾಗ ಇಡೀ ಪ್ರಕರಣ ಬೆಳಕಿಗೆ ಬಂದಿದೆ. ತಕ್ಷಣ ಶೇಷಾದ್ರಿಪುರಂ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಸ್ಥಳಕ್ಕೆ ಭೇಟಿಯನ್ನು ನೀಡಿರುವಂತಹ ಶೇಷಾದ್ರಿಪುರಂ ಪೊಲೀಸರು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಸುತ್ತಮುತ್ತಲ CCTV ಫುಟೇಜ್ಗಳಿರ್ಬೋದು, ಡಾಗ್ ಸ್ಕ್ವಾಡ್, ಫಿಂಗರ್ ಪ್ರಿಂಟ್ ಅವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸ್ತಿರುವಂತದ್ದು. ಅಂದ್ರೆ ಬ್ಯಾಂಕ್ ಅಲ್ಲಿ ಸುಲಭವಾಗಿ ದರೋಡೆಯನ್ನ ಮಾಡ್ಕೊಂಡು ಹೋದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಗಳಿಸಬಹುದು ಈಜಿಯಾಗಿ ಅನ್ನೋದು ಇವರ ಕಳ್ಳತನ ಮಾಡ್ಲಿಕ್ಕೆ ಇಲ್ಲ ದರೋಡೆಯನ್ನ ಮಾಡ್ಲಿಕ್ಕೆ ಬಂದಿರುವಂತಹ ಗ್ಯಾಂಗ್ನ ಪ್ಲಾನ್ ಆಗಿರುತ್ತೆ. ಆದ್ರೆ ಇದು ವಿಫಲವಾಗಿರುವಂತದ್ದು. ಸದ್ಯ ಯಾರು ಇದನ್ನ ಅಟೆಂಡ್ ಮಾಡಿದಾರೆ, ಒಬ್ಬನೇ ಬಂದಿದ್ದ ಇಲ್ಲ ಏನಾದ್ರು ಟೀಮ್ಗಳಿತ್ತ, ಸೊ ಎಲ್ಲಾ ಮಾಹಿತಿಗಳನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಸದ್ಯಕ್ಕೆ ಯಾರು ಏನು ಬಗ್ಗೆ ಇನ್ನೂ ಕೂಡ ಸುಳಿಗಳು ಸಿಕ್ಕಿಲ್ಲ. ಪೊಲೀಸರು ಪ್ರಕರಣವನ್ನು ಅಂದ್ರೆ ಬ್ಯಾಂಕ್ನವರು ನೀಡಿರುವಂತ ದೂರಿನ ಮೇರೆಗೆ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ಅದರ ಜೊತೆಗೆ ಬ್ಯಾಂಕ್ ಅವರು ಏನು ಅಲ್ಲಿ ಸೆಕ್ಯೂರಿಟಿಯನ್ನು ಅಲರ್ಟ್ ಮಾಡಬೇಕಾಗುತ್ತೆ. ಸೆಕ್ಯೂರಿಟಿ ಇದ್ರಾ ಇಲ್ವಾ, ಇದ್ರೂ ಕೂಡ ಇವ್ರಿಗೆ ಯಾಕೆ ಗೊತ್ತಾಗಿಲ್ಲ. ಈಗ ಹಲವು ಮಾಹಿತಿಗಳನ್ನ ಬ್ಯಾಂಕ್ ಅವರಿಂದ ಕೂಡ ಪಡಿತಾ ಇರುವಂತದ್ದು. ಅದರ ಜೊತೆಗೆ ಬ್ಯಾಂಕ್ ನ ಒಳಗಿದ್ದಂತ CC ಕ್ಯಾಮೆರಾ ಫುಟೇಜ್ಗಳು ಏನಿರುತ್ತೆ ಅದರ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂತದ್ದು.